ಆತ್ಮೀಯ ಸ್ನೇಹಿತರೆ, ಕಥೋಲಿಕ ಧರ್ಮಸಭೆ ತಪಸ್ಸು ಕಾಲವನ್ನು ವಿಭೂತಿ ಬುಧವಾರದ ಮುಖಾಂತರ ಪ್ರಾರಂಭಿಸುತ್ತದೆ. ಆ ದಿನ ಬಲಿಪೂಜೆಯಲ್ಲಿ ನಮ್ಮೆಲ್ಲರ ಹಣೆಗಳ ಮೇಲೆ ವಿಭೂತಿಯನ್ನು ಹಚ್ಚುವುದರ ಮುಖಾಂತರ ನಮ್ಮ ಮೇಲೆ ಆದಿಕಾಂಡ 3ನೇ ಅಧ್ಯಾಯ 19ನೇ ವಾಕ್ಯವನ್ನು ಗುರುಗಳು ಹೇಳುತ್ತಾರೆ, ನೀನು ಮಣ್ಣಿನಿಂದ ಬಂದವನು, ನೀನು ಮರಳಿ ಮಣ್ಣಿಗೆ ಹೋಗಬೇಕು. ಈ ವಿಭೂತಿ ನಮಗೆ ನಮ್ಮ ಜೀವನ ಬಹಳ ಚಿಕ್ಕದು, ಆದರೆ ನಿತ್ಯತ್ವದ ಜೀವನ ಬಹಳ ದೊಡ್ಡದು ಎನ್ನುವಂಥ ಸತ್ಯವನ್ನು ನಮಗೆ ತಿಳಿಸುತ್ತದೆ. ಯಾವ ರೀತಿಯಾಗಿ ಒಂದು ಹೂ ಬೆಳಿಗ್ಗೆ ಅರಳುತ್ತದೆ ಮತ್ತು ಸಂಜೆ ಒಣಗುತ್ತದೆ, ಅದೇ ರೀತಿಯಾಗಿ ಮಾನವನ ಜೀವನವೂ ಸಹ ನಾವು ಕಟ್ಟಿದ ಮನೆ, ನಾವು ಸಂಪಾದಿಸಿದ ಹಣ ಮತ್ತು ನಾವು ಗಳಿಸಿದಂಥ ಸ್ಥಾನಮಾನ ಎಲ್ಲವೂ ಸಹ ಒಂದು ದಿನ ಈ ಬೂದಿಯಂತೆ ಮಾಯವಾಗುತ್ತದೆ. ಹೂವು ಅರಳಿದಂತೆ ಬದುಕು ಅರಳುತ್ತದೆ, ಹೂವು ಒಣಗಿದಂತೆ ಬದುಕು ಮಾಯವಾಗುತ್ತದೆ. ಉದಾಹರಣೆಗೆ, ಒಂದು ಉದ್ಯೋಗಿ ತನ್ನ ಕೆಲಸದಲ್ಲಿ ಯಥೇಚ್ಛವಾದಂಥ ಯಶಸ್ಸನ್ನು ಗಳಿಸ್ತಾನೆ. ಆದರೆ ಅವನು ಒಂದು ದಿನ ಅಥಟ್ಟನೆ ಮರಣಕ್ಕೀಡಾದಾಗ ಅವನು ಗಳಿಸಿದಂಥ ಸಂಪಾದನೆ, ಹೆಸರು ಎಲ್ಲವೂ ಸಹ ನಾಶವಾಗಿ ಹೋಗ್ತದೆ ಮತ್ತು ಎಲ್ಲರೂ ಸಹ ಅದನ್ನು ಮರೆತು ಬಿಡ್ತಾರೆ. ಆದರೆ ಆತನು ತನ್ನ ಜೀವನದಲ್ಲಿ ಸಾಧಿಸಿದಂಥ ವಿಶ್ವಾಸ, ತಾನು ನಡೆಸಿದಂಥ ನಂಬಿಕೆಯ ಜೀವನ ಮಾತ್ರವೇ ನಿರಂತರವಾಗಿರುತ್ತದೆ. ಆದುದರಿಂದ ಜೀವನವು ಕ್ಷಣಿಕವಾಗಿರುತ್ತದೆ ಮತ್ತು ನಿತ್ಯ ಜೀವವು ಯಾವಾಗಲೂ ಸಹ ಶಾಶ್ವತವಾಗಿರುತ್ತದೆ. ಆದ್ದರಿಂದ ನಾವು ಕಲಿಯಬೇಕಾಗಿರುವಂಥ ವಿಷಯವೇನೆಂದರೆ, ಜೀವನ ಚಿಕ್ಕದು, ನಿತ್ಯ ಜೀವವು ದೊಡ್ಡದು. ಈ ಒಂದು ತಪಸ್ಸು ಕಾಲದಲ್ಲಿ ನಾವು ನಮ್ಮ ಜೀವನದಲ್ಲಿ ಕೆಲವೊಂದು ರೀತಿಯಾದಂತಹ ಬದಲಾವಣೆಗಳನ್ನು ಮಾಡಿಕೊಳ್ಳಲು ಪ್ರಯತ್ನಿಸೋಣ. ಮೊದಲನೆಯದಾಗಿ, ಪ್ರತಿದಿನ ದೇವರಿಗಾಗಿ ಬದುಕೋಣ. ದೇವರಿಗಾಗಿ ನಮ್ಮ ಜೀವನವನ್ನೇ ಮುಡುಪಾಗಿಟ್ಟು ಈ ತಪಸ್ಸು ಕಾಲದಲ್ಲಿ ನಾವು ಲೋಕದ ಕಡೆಗೆ ನಮ್ಮ ಮನಸ್ಸಿನ ಬಾಗಿಲನ್ನು ಮುಚ್ಚಿ ದೇವರ ಕಡೆಗೆ ತಿರುಗಿಕೊಳ್ಳೋಣ. ಎರಡನೆಯದಾಗಿ, ಪ್ರೀತಿಯಲ್ಲಿ, ಸೇವೆಯಲ್ಲಿ, ನಾವು ನಂಬಿಕೆಯಲ್ಲಿ ನಮ್ಮ ಸಮಯವನ್ನು ಕಳೆಯೋಣ. ಸಾಧ್ಯವಾದಷ್ಟು ಇತರರೊಂದಿಗೆ ಪ್ರೀತಿಯಲ್ಲಿ ಬೆರೆಯಲು ಸಹ ನಾವು ಪ್ರಯತ್ನವನ್ನು ಮಾಡೋಣ. ಮೂರನೇದಾಗಿ, ನಾವು ನಮ್ಮ ನಿತ್ಯ ಜೀವನದ ಆ ಒಂದು ಪ್ರಯಾಣವನ್ನು ಪ್ರಭು ಯೇಸು ಕ್ರಿಸ್ತರಲ್ಲಿ ಈ ತಪಸ್ಸು ಕಾಲದಲ್ಲಿ ಮತ್ತೊಂದಾವರ್ತಿ ನಾವು ಪುನರಾರಂಭಿಸೋಣ. ದೇವರ ವಾಕ್ಯ ಹೇಳುವಂತೆ, ನಿಮ್ಮ ಉಡುಪುಗಳನ್ನೆಲ್ಲ ನಿಮ್ಮ ಹೃದಯಗಳನ್ನು ಸೀಳಿರಿ. ಈ ಒಂದು ತಪಸ್ಸು ಕಾಲದಲ್ಲಿ, ಈ ಒಂದು ವಿಭೂತಿಯ ಬುಧವಾರದ ದಿನ ನಾವೆಲ್ಲರೂ ಸಹ ನಮ್ಮ ಹೃದಯಗಳನ್ನು ಸೀಳುತ್ತಾ ನಿತ್ಯ ಜೀವನದ ಕಡೆಗೆ ನಮ್ಮ ಗಮನವನ್ನು ಹರಿಸೋಣ. ಪ್ರಾರ್ಥಿಸೋಣ. ಪ್ರಭುವೇ, ನಮ್ಮ ಜೀವನ ಒಂದು ಬೂದಿಯಂತೆ ಚಿಕ್ಕದು, ಆದರೆ ನಿನ್ನಲ್ಲಿ ನಂಬಿಕೆ ಇಟ್ಟರೆ ನಮಗೆ ನಿತ್ಯ ಜೀವವು ದೊರಕುತ್ತದೆ. ನಮ್ಮನ್ನು ನಿಮ್ಮ ನಿತ್ಯ ಜೀವಕ್ಕೆ ಸಿದ್ಧಗೊಳಿಸಿರಿ. ಆಮೆನ್.